ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ಟೆಕ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಇವತ್ತೊಂದೊಳ್ಳೆ ಆಟಿಟ್ಯೂಡ್ ವಿಡಿಯೋವನ್ನ ರೆಡಿ ಮಾಡಿದ್ದೇನೆ. ತುಂಬಾ ಸೂಪರ್ ಆಗಿ ಬಂದಿದೆ. ಸೊ ಆ ವಿಡಿಯೋ ಅಂತೂ ನಿಮಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಆ ವಿಡಿಯೋದ ಪ್ರಿವ್ಯೂ ಅನ್ನ ಈಗ ನಾವು ನೋಡ್ಕೊಂಬರೋಣ. ನೋಡಿದ್ರಲ್ಲ ಸ್ನೇಹಿತರೆ, ತುಂಬಾ ಸೂಪರ್ ಆಗಿ ಬಂದಿದೆ ಈ ವಿಡಿಯೋ. ಸೊ ಈ ವಿಡಿಯೋ ಎಡಿಟಿಂಗ್ ನಿಮಗೆ ಎಡಿಟಿಂಗ್ ಅಷ್ಟೇ ತುಂಬಾ ಸುಲಭ. ಸೊ ಈ ವಿಡಿಯೋದಲ್ಲಿ ಮಧ್ಯ ಮ್ಯೂಸಿಕ್ ಅನ್ನ ಮೀಟ್ ಮಾಡಿದ್ದೀನಿ ಕಾಪಿರೈಟ್ ಇಶ್ಯೂ ಇರೋದ್ರಿಂದ. ಹಾಗಾಗಿ ನೀವು ನನ್ನ ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ ಪೇಜ್ ಬಂದು ನೋಡಿದ್ರೆ ಅಲ್ಲಿ ಯಾವುದೇ ತರ ಮ್ಯೂಟ್ ಇರೋದಿಲ್ಲ. ನಿಮಗೆ ಖಂಡಿತವಾಗಿ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಒಳ್ಳೊಳ್ಳೆ ವಿಡಿಯೋ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕನ್ ನ ಕ್ಲಿಕ್ ಮಾಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಯಾವ ರೀತಿ ಎಡಿಟ್ ಮಾಡಬಹುದು ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಬೇಕು. ಸ್ಕಿಪ್ ಮಾಡಿದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ನಿಮಗೆ ಕಷ್ಟ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಅದರಿಂದ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ, ಹಾಗೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಏನೇ ಯೂಸ್ ಮಾಡಿದ್ದೀನಿ ಪ್ರತಿಯೊಂದು ಕಂಟೆಂಟ್ ಲಿಂಕ್ ಕೊಟ್ಟಿರ್ತೀನಿ. ಆ ಕಂಟೆಂಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಒಂದು ಫೋಲ್ಡರ್ ಅಲ್ಲಿ ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ. ಅದು ಯಾರು ಈ ತರ ಸೇವ್ ಮಾಡ್ಕೊಂಡು ಇಟ್ಕೋಬೇಕು ಅಂತ ಹೇಳಿದ್ರೆ ಯಾರು ನೋಡ್ ಆ್ಯಪ್ ಯೂಸ್ ಮಾಡ್ತಿರ್ತಾರೆ ಅವ್ರು ಮಾತ್ರ. ಅಂದ್ರೆ ಅಲೈಟ್ ಮೋಷನ್ ಅನ್ನ ಯಾರು ಸಬ್ಸ್ಕ್ರಿಪ್ಷನ್ ತಗೊಂಡಿರಲ್ಲ ದುಡ್ಡು ಕೊಟ್ಬಿಟ್ಟು ಅವ್ರು ಮಾತ್ರ ಈ ರೀತಿ ಮಾಡಬೇಕು. ಯಾರು ಅಲೈಟ್ ಮೋಷನ್ ನ ದುಡ್ಡು ಕೊಟ್ಬಿಟ್ಟು ತಗೊಂಡಿರ್ತಾರೋ ಅವರಿಗೆ ಸಪರೇಟ್ ಆಗಿ ಒಂದು ಫೈಲ್ ಕೊಟ್ಟಿರ್ತಾನೆ, ಫುಲ್ ಪ್ರಾಜೆಕ್ಟ್ ಅಂತ ಹೇಳಿ ಮೆಂಬರ್ ಓನ್ಲಿ ಅಂತ ಹಾಕಿರ್ತಾನೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಯೂಸ್ ಮಾಡ್ಕೊಳ್ಬಹುದು. ಇನ್ನು ಉಳಿದವರು XML ಪ್ರಾಜೆಕ್ಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಡೌನ್ಲೋಡ್ ಮಾಡ್ಕೊಂಡಿದ ನಂತರ ಡೈರೆಕ್ಟ್ ಆಗಿ ಅಲೈಟ್ ಮೋಷನ್ ಆಪ್ ಅನ್ನ ಓಪನ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಅಲೈಟ್ ಮೋಷನ್ ಆಪ್ ಅನ್ನ ಓಪನ್ ಮಾಡ್ಕೊಂಡಾಗ ಈ ರೀತಿ ಇಂಟರ್ಫೇಸ್ ನಿಮಗೆ ಕಾಣಿಸುತ್ತೆ. ಸೊ ರೈಟ್ ಸೈಡ್ ಅಲ್ಲಿ ಪ್ರಾಜೆಕ್ಟ್ ಅಂತ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು XML ಪ್ರಾಜೆಕ್ಟ್ ಅನ್ನ ಇಂಪೋರ್ಟ್ ಮಾಡಿದ್ರೆ ಇಲ್ಲಿಗೆ ಇಂಪೋರ್ಟ್ ಆಗಿರುತ್ತೆ. ಸೊ ಈ ಇಂಪೋರ್ಟ್ ಮಾಡಬೇಕಾದ್ರೆ ನಿಮ್ಗೆ ಏನಾದ್ರೂ ತೊಂದರೆ ಆಗಿದ್ರೆ ಅಥವಾ ಇಂಪೋರ್ಟ್ ಆಗ್ತಿಲ್ಲ ಅಂತ ಹೇಳಿದ್ರೆ XML ಪ್ರಾಜೆಕ್ಟ್ ಅಥವಾ ನಾನು ಕೊಟ್ಟಿರೋ ಪ್ರಿಸೆಟ್ ಏನಾದ್ರೂ ಇಂಪೋರ್ಟ್ ಆಗ್ತಿಲ್ಲ ಅಂತ ಹೇಳಿದ್ರೆ ಮೇಲ್ಗಡೆ ಹೈ ಬಟನ್ ಮೇಲೆ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಯಾಕೆ ಆ ರೀತಿ ಆಗುತ್ತೆ, ಅದಕ್ಕೆ ನಾನು ಏನೇನ್ ಮಾಡಬೇಕು ಅಂತ ಹೇಳಿ ಎಲ್ಲ ಸೊಲ್ಯೂಷನ್ ಆ ಒಂದು ವಿಡಿಯೋದಲ್ಲಿ ಹಾಕಿರ್ತೀನಿ. ಸೊ ಹೈ ಬಟನ್ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಮುಖಾಂತರ ನೀವು ಚೆಕ್ ಮಾಡ್ಕೋಬಹುದು. ಅದೇ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ. ನೀವು ಅಲ್ಲೂ ಕೂಡ ಹೋಗಿ ಆ ವಿಡಿಯೋವನ್ನ ನೋಡಿ ಚೆಕ್ ಮಾಡ್ಕೊಂಡು ಯಾವ ರೀತಿ ಇಂಪೋರ್ಟ್ ಮಾಡ್ಕೊಳ್ಬಹುದು, ಯಾವ ರೀತಿ ಆ ಒಂದು ತೊಂದರೆಗೆ ಸೊಲ್ಯೂಷನ್ ಏನ್ ಹುಡುಕಬಹುದು ಅಂತ ಹೇಳಿ ನೀವು ಅಲ್ಲಿ ಕಂಡುಹಿಡ್ಕೊಳ್ಬಹುದು. ಈಗ ಆ ಒಂದು ಪ್ರಾಜೆಕ್ಟ್ ಅನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾಗ ನೋಡಿ ನಿಮಗೆ ಕಂಪ್ಲೀಟ್ ಆಗಿ ಈ ರೀತಿ ತೋರಿಸುತ್ತೆ. ಈ ತರ ಯಾವಾಗ ತೋರಿಸುತ್ತೆ ಅಂತ ಹೇಳಿದ್ರೆ ಪ್ರತಿಯೊಂದು ಕಂಟೆಂಟ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಒಂದು ಫೋಲ್ಡರ್ ಅಲ್ಲಿ ಹಾಕಿಟ್ಟಿದ್ರೆ ಮಾತ್ರ ಈ ರೀತಿ ಪ್ರತಿಯೊಂದು ಕಂಟೆಂಟ್ ನಿಮಗೆ ತೋರಿಸುತ್ತೆ. ಇಲ್ಲ ಅಂತ ಹೇಳಿದ್ರೆ ಕಂಟೆಂಟ್ ಮಿಸ್ ಅಂತ ತೋರಿಸುತ್ತೆ, ನಿಮಗೆ ಮಿಸ್ ಆಗಿದೆ ಅಂತ ತೋರಿಸುತ್ತೆ. ಸೊ ಈ ಒಂದು ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕ್ಯಾಮೆರಾವನ್ನ ಆನ್ ಮಾಡ್ಕೊಳ್ಳಿ. ಸ್ಮೂತ್ ರನ್ನಿಂಗ್ ಆಗುತ್ತೆ. ಅಕಸ್ಮಾತ್ ನೋಡಿ ಇಲ್ಲಿ ತೋರಿಸ್ತಾ ಇದೆ, ಈಗ ಬ್ಯಾಕ್ ಗ್ರೌಂಡ್ ಒನ್ ಅಂತ ಕಾಣಿಸ್ತಿದೆ ನಿಮಗೆ. ಈ ಬ್ಯಾಕ್ ಗ್ರೌಂಡ್ ಒನ್ ಏನಾದ್ರೂ ಬೇರೆ ಇವಾಗ ನೀವು ಪ್ರಿವ್ಯೂ ನೋಡಿರ್ತೀರಾ, ಸೊ ಇಲ್ಲಿ ಬೇರೆ ಯಾವ್ದಾದ್ರು ಹ್ಯಾಡ್ ಆಗಿದ್ರೆ ಅಥವಾ ಇಲ್ಲಿ ಮಿಸ್ ಆಗಿದ್ರೆ ಏನ್ ಮಾಡ್ಬೇಕಪ್ಪ, ಸೊ ಆ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಲರ್ ಅಂಡ್ ಫಿಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬ್ಯಾಕ್ ಗ್ರೌಂಡ್ ಒನ್ ಅಂತ ಇದೆ, ಬ್ಯಾಕ್ ಗ್ರೌಂಡ್ ಒನ್ PNG ಜ್ಞಾಪಕ ಇಟ್ಕೊಳ್ಳಿ. ಸೊ ಇದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನಿಮ್ಮ ಬ್ಯಾಕ್ ಗ್ರೌಂಡ್ ಒನ್ ಅನ್ನ ಹ್ಯಾಡ್ ಮಾಡ್ಕೊಳ್ಬೇಕು. ಇಲ್ಲಿಗೆ ನೋಡಿ, ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಬ್ಯಾಕ್ ಗ್ರೌಂಡ್ ಒನ್ ಅಂತ ಕಾಣಿಸುತ್ತೆ ನಿಮಗೆ. ಈ ರೀತಿ ಕಾಣಿಸಿದಾಗ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ಹ್ಯಾಡ್ ಅಂತ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹ್ಯಾಡ್ ಆಗ್ಬಿಡುತ್ತೆ. ಹ್ಯಾಡ್ ಆದ್ಮೇಲೆ ಬ್ಯಾಕ್ ಬನ್ನಿ, ಸ್ವಲ್ಪ ಈ ರೀತಿ ಸ್ವೈಪ್ ಮಾಡ್ಕೊಳ್ಳಿ. ಅದೇ ಫುಲ್ ಸ್ವೈಪ್ ಮಾಡ್ಕೊಳ್ಳಿ. ಫಸ್ಟ್ ಎಲ್ಲ ಕಂಟೆಂಟ್ ಕರೆಕ್ಟ್ ಆಗಿ ಹ್ಯಾಡ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಒಂದೊಂದ್ಸರಿ ಏನಾಗುತ್ತೆ, ಈ ಗ್ರೂಪ್ ಏನ್ ಕಾಣಿಸುತ್ತೆ ನಿಮಗೆ, ಈ ಗ್ರೂಪ್ ಇಲ್ಲಿವರೆಗೂ ಕಟ್ ಆಗ್ಬಿಟ್ಟಿರುತ್ತೆ. ಸೊ ಉದಾಹರಣೆ ತೋರಿಸ್ತೇನೆ ನಿಮಗೆ. ನೋಡಿ, ಇಲ್ಲಿವರೆಗೂ ಈ ರೀತಿ ಕಟ್ ಆಗ್ಬಿಟ್ಟಿರುತ್ತೆ. ಸೊ ಅವಾಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಎಲ್ಲಿವರೆಗೂ ಇರಬೇಕು, ನೋಡಿ ಇಲ್ಲಿವರೆಗೂ ಇರಬೇಕು. ಈ ರೀತಿ ಇಟ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಈ ರೀತಿ ಹ್ಯಾಡ್ ಮಾಡ್ಕೊಳ್ಬೇಕು. ಇದನ್ನ ಹ್ಯಾಡ್ ಮಾಡಿದ ತಕ್ಷಣ ಓಕೆ ಹ್ಯಾಡ್ ಆಗುತ್ತೆ. ಇದೇ ಪ್ರೊಸೀಜರ್ ಅಲ್ಲಿ ಹ್ಯಾಡ್ ಮಾಡ್ಕೊಳ್ಬೇಕು. ನಂತರ ನೀವು ಇಲ್ಲಿ ಫಾಂಟ್ ಲೇಯರ್ ಕಾಣಿಸುತ್ತೆ ನಿಮಗೆ. ಈ ಫಾಂಟ್ ಲೇಯರ್ ಅಲ್ಲಿ ನಿಮಗೆ ಫಾಂಟ್ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಇದು ನಿಮಗೆ ಇಲ್ಲಿ ಮಿಸ್ ಅಂತ ತೋರಿಸುತ್ತೆ. ನೀವು ಓಪನ್ ಮಾಡ್ತಿದಂಗೆ ಮಿಸ್ ಅಂತ ತೋರಿಸುತ್ತೆ. ಆದ್ರೆ ನಾನು ಹ್ಯಾಡ್ ಮಾಡ್ಬಿಟ್ಟಿದ್ದೀನಿ ಆಲ್ರೆಡಿ, ಅದಕ್ಕೋಸ್ಕರ ನನ್ನ ಹತ್ರ ಮಿಸ್ ಅಂತ ತೋರಿಸ್ತಿಲ್ಲ. ಸೊ ಈ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಡಿಟ್ ಟೆಕ್ಸ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೋಡಿ ಕೋಕೋಗೂಸ್ ಪ್ರೋ ಇನ್ ಲೈನ್ ಅಂತ ಕಾಣಿಸುತ್ತೆ. ಆ ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ವ್ಯೂ ಆಲ್ ಫಾಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೆನು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಇಂಪೋರ್ಟ್ ಫಾಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಫೋಲ್ಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಯಾವ ಫೋಲ್ಡರ್ ಅಲ್ಲಿ ಸೇವ್ ಮಾಡಿರ್ತೀರೋ ಆ ಫೋಲ್ಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಯಾವ ಫಾಂಟ್ ಇರುತ್ತೋ ಆ ಫಾಂಟ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಆ ಫಾಂಟ್ ಅಲ್ಲಿಗೆ ಜಸ್ಟ್ ಇಂಪೋರ್ಟ್ ಆಗ್ಬಿಟ್ಟಿರುತ್ತೆ. ಇಂಪೋರ್ಟ್ ಆದ್ಮೇಲೆ ಇಂಪೋರ್ಟೆಡ್ ಫಾಂಟ್ ಅನ್ನ ನೀವು ನೋಡ್ಬೇಕಂತ ಹೇಳಿದ್ರೆ ನೋಡಿ, ಇಲ್ಲಿ ಇಂಪೋರ್ಟೆಡ್ ಅಂತ ಇದೆಯಲ್ಲ, ಇಂಪೋರ್ಟೆಡ್ ಅಂತ ಇದ್ರ ಮೇಲ್ಗಡೆ ಒಂದು ಈ ರೀತಿ ಟಚ್ ಮಾಡಬೇಕು. ಈಗ ಗ್ರೀನ್ ಕಲರ್ ತರ ಬರ್ತಿದೆಯಲ್ಲ, ಆ ತರ ಕಲರ್ ಬರಬೇಕು. ಆ ರೀತಿ ಬಂದಾಗ ನಿಮಗೆ ಆ ಫಾಂಟ್ ಇಲ್ಲಿ ಕಾಣಿಸುತ್ತೆ ನಿಮಗೆ. ಅವಾಗ ಜಸ್ಟ್ ಆ ಫಾಂಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು, ಆ ಫಾಂಟ್ ಹ್ಯಾಡ್ ಆಗ್ಬಿಡುತ್ತೆ. ಓಕೆ, ಈ ರೀತಿ ಹ್ಯಾಡ್ ಮಾಡ್ಕೊಳ್ಬೇಕು. ನಂತರ
ಫುಲ್ ಬ್ಯಾಕ್ ಬಂದ್ಬಿಡಿ. ಬ್ಯಾಕ್ ಬಂದ್ಬಿಟ್ಟು ಈಗ ಫೋಟೋಗಳನ್ನ ಯಾವ ರೀತಿ ಆಡ್ ಮಾಡಬೇಕು ಅಂತ. ಈಗ ನಾನು ಇಲ್ಲಿ ಕಾರ್ ಮೇಲ್ಗಡೆ ಕುತ್ಕೊಂಡಿರುವಂತ ಫೋಟೋನ ರೆಡಿ ಮಾಡಿದ್ದೇನೆ, ನಾನೇ ರೆಡಿ ಮಾಡಿದ್ದೇನೆ, ಅದಕ್ಕೆ ಹಾಕಿದ್ದೇನೆ. ಸೊ ನೀವು ಇವಾಗ ನೀವು ಕುತ್ಕೊಂಡಿರೋ ಫೋಟೋನ ಕಾರ್ ಮೇಲೆ ರೆಡಿ ಮಾಡಬೇಕು ಅಂತ ಹೇಳಿದ್ರೆ ಆ ಕಾರ್ PNG ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅದ್ರ ಮುಖಾಂತರ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಕುತ್ಕೊಂಡಿರೋ ತರ ಫೋಟೋಸ್ ಅನ್ನ ತಕೊಂಡು ಅದನ್ನ ಕಟ್ ಮಾಡ್ಕೊಂಡು ನೀವು ಆರಾಮಾಗಿ ಎಡಿಟ್ ಮಾಡ್ಕೊಳ್ಬಹುದು. ಅದು ತುಂಬಾ ಆಪ್ ಗಳು ಇವೆ. ಅಕಸ್ಮಾತ್ ಅದನ್ನ ಯಾವ ರೀತಿ ಆಡ್ ಮಾಡಬೇಕು ಮೊಬೈಲ್ ಅಲ್ಲಿ ಅಂತ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಸೊ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ, ಅದನ್ನು ಬೇಕಾದ್ರೆ ಒಂದ್ಸತಿ ಒಂದು ವಿಡಿಯೋ ಮಾಡ್ತೇನೆ. ಇಷ್ಟೆಲ್ಲ ಆಡ್ ಮಾಡ್ಕೊಂಡ್ಮೇಲೆ ಸೀದಾ ಸ್ಟಾರ್ಟಿಂಗ್ ರೆಡ್ ಲೈನ್ ಮೇಲೆ ಬರಬೇಕು. ರೆಡ್ ಲೈನ್ ಹತ್ರ ಬಂದ್ಬಿಟ್ಟು ಈಗ ನೀವು ಯಾವ ಫೋಟೋವನ್ನ ಆಡ್ ಮಾಡಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ್ದೋ ಒಂದು ಫೋಟೋವನ್ನ ಆಡ್ ಮಾಡಿ. ಯಾವ್ದೋ ಒಂದು ಉದಾಹರಣೆ ತೋರಿಸ್ತೀನಿ ನಿಮಗೆ. ಈಗ ನೋಡಿ ಇದೇ ಫೋಟೋ ಆಡ್ ಮಾಡಬೇಕು ಅಂತ ಹೇಳ್ತೀರಿ ಅಂತ ಇಟ್ಕೊಳ್ಳಿ. ಇಟ್ಕೊಂಡು ಈ ರೀತಿ ಮೂವ್ ಮಾಡ್ಕೊಂಡು ನೋಡಿ ಇಲ್ಲಿ ಕರೆಕ್ಟ್ ಆಗಿ ಈ ರೆಡ್ ಲೈನ್ ಕಾಣಿಸ್ತದೆ ನಿಮಗೆ 10 ಸೆಕೆಂಡ್ ಹತ್ರ. ಈ ರೆಡ್ ಲೈನ್ ಹತ್ರ ಬರಬೇಕು. ಈ ರೆಡ್ ಲೈನ್ ಹತ್ರ ಬಂದ್ಬಿಟ್ಟು ಜಸ್ಟ್ ಈ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ Z ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು 2675 ಇಟ್ಕೊಳ್ಳಿ. ನೋಡಿ ಈ ರೀತಿ ಇಟ್ಕೊಳ್ಳಿ. 1-2 ಮಿಸ್ ಆದ್ರೂ ತೊಂದರೆ ಇಲ್ಲ. ಈ ರೀತಿ ಇಟ್ಕೊಂಡು ಇಲ್ಲಿ XY ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು X ಬಂದ್ಬಿಟ್ಟು 151, Y ಬಂದ್ಬಿಟ್ಟು 608 ಇರಬೇಕು. ನೋಡಿ ಈ ರೀತಿ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನನ್ನ ಫೋಟೋ ಕರೆಕ್ಟ್ ಆಗಿ ಈ ರೀತಿ ನನ್ನ ಫೋಟೋ ಸೈಜ್ ಬರಬೇಕು ಅಂತ ಹೇಳ್ತಾ ಇರೋದಷ್ಟೇ ನಾನು. ಈ ರೀತಿ ಇಟ್ಕೊಳ್ಳಿ. ಇಟ್ಕೊಂಡು ಇಲ್ಲಿ 3ನೇ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಝೂಮ್ ಮಾಡ್ಕೊಳ್ಳಿ. ಫೋಟೋವನ್ನು ಕರೆಕ್ಟ್ ಆಗಿ ನೋಡಿ ಈ ಜಾಗದಲ್ಲಿ ಇಷ್ಟೇ ಝೂಮ್ ಇರಬೇಕು. ಈ ರೀತಿ ಝೂಮ್ ಮಾಡ್ಕೊಳ್ಳಿ. ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಈ ಒಂದು ಫೋಟೋವನ್ನ ಹೋಗ್ತಾ ಇಟ್ಕೊಂಡು ಈ ರೀತಿ ಕೆಳಗಡೆ ತಗೊಂಡ್ ಬನ್ನಿ. ಆ ಫೋಟೋ ಎಲ್ಲಿರುತ್ತೆ ಅಲ್ಲಿವರೆಗೂ ತಗೊಂಡ್ ಬನ್ನಿ. ನೋಡಿ ಫೋಟೋ ಇಲ್ಲಿದೆ. ಸೊ ಇಷ್ಟ ಆದ್ಮೇಲೆ ಈ ಮೇಲ್ಗಡೆ ಫೋಟೋ ಇದೆಯಲ್ಲ ಆ ಫೋಟೋನ ಈ ರೀತಿ ಆಫ್ ಮಾಡ್ಕೊಂಡ್ಬಿಡಿ. ಆಫ್ ಮಾಡ್ಕೊಂಡ್ಮೇಲೆ ಈ ಒಂದು ನಲ್ ಒನ್ ಜಿಪ್ ಧ್ರುವ ಅಂತ ಇದೆಯಲ್ಲ ಈ ಒಂದು ನಲ್ ಆಬ್ಜೆಕ್ಟ್ ಗೆ ಈ ಒಂದು ಫೋಟೋವನ್ನ ಲಿಂಕ್ ಮಾಡಬೇಕು. ಸೊ ಈ ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಲ್ ಒನ್ ಜಿಪ್ ಧ್ರುವ ಅಂತ ಇದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಈಗ ಮೂವ್ ಮಾಡಿ. ಈಗ ನೋಡಿ ಫೋಟೋ ಎಷ್ಟು ಮೂವ್ ಆಗ್ತಿದೆ ಅಂತ. ಸೊ ಈ ರೀತಿ ಮೂವ್ ಆಗುತ್ತೆ. ಸೊ ಈಗ ಬ್ಯಾಕ್ ಬನ್ನಿ. ಈಗ ಈ ರೀತಿ ಓಕೆ ಮಾಡ್ಕೊಂಡಾದ್ಮೇಲೆ ಈಗ ಸೀದಾ ನೀವು ಇಲ್ಲಿ ನಲ್ ಆಬ್ಜೆಕ್ಟ್ ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಏನು ಕೀ ಫ್ರೇಮ್ ಕಾಣಿಸ್ತಿದೆ ನಿಮಗೆ ಆ ಕೀ ಫ್ರೇಮ್ ಹತ್ರ ಬನ್ನಿ. ಕೀ ಫ್ರೇಮ್ ಹತ್ರ ಬಂದ್ಬಿಟ್ಟು ಸೊ ಇಲ್ಲಿ XY ಸೆಲೆಕ್ಟ್ ಮಾಡ್ಕೊಂಡು ಫೋಟೋವನ್ನ ಈ ರೀತಿ ಕೆಳಗಡೆ ತಗೊಂಡು ಬಂದು ನಿಲ್ಸ್ಕೊಳ್ಳಿ. ನೋಡಿ ಈ ರೀತಿ ಕೆಳಗಡೆ ತಂದು ನಿಲ್ಸ್ಕೊಳ್ಬೇಕು. ಸ್ವಲ್ಪ ಝೂಮ್ ಬೇಕಂತ ಹೇಳಿದ್ರೆ ಅದಾದ್ಮೇಲೆ ಹೇಳ್ತೀನಿ ನಿಮಗೆ. ಈಗ ಫಸ್ಟ್ ಬನ್ನಿ. ಫಸ್ಟ್ ಕೀ ಫ್ರೇಮ್ ಹತ್ರ ಬನ್ನಿ. ಕರೆಕ್ಟ್ ಆಗಿ ಸ್ಟ್ರೈಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಕರೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ಮುಂದೆ ಬನ್ನಿ. ಇಲ್ಲಿ ಮುಂದೆ ಕೀ ಫ್ರೇಮ್ ಹತ್ರ ಬಂದ್ಬಿಟ್ಟು ಈ ಕೀ ಫ್ರೇಮ್ ಸ್ವಲ್ಪ ಈ ರೀತಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಮತ್ತೆ ಈ ರೀತಿ ಇಟ್ಕೊಂಡು ಇಲ್ಲಿ ಮೇಲ್ಗಡೆ ಈ ರೀತಿ ಸ್ವೈಪ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಸ್ವೈಪ್ ಮಾಡ್ಕೊಳ್ಳಿ. ಸ್ವೈಪ್ ಮಾಡ್ಕೊಂಡು ಇಲ್ಲಿ XY ಸೆಲೆಕ್ಟ್ ಮಾಡ್ಕೊಂಡು ಫೋಟೋವನ್ನ ಕರೆಕ್ಟ್ ಆಗಿ ಸೆಂಟರ್ ತಂದು ನಿಲ್ಸ್ಕೊಳ್ಳಿ. ಈ ರೀತಿ ನಿಲ್ಸ್ಕೊಂಡು ಮತ್ತೆ ಇಲ್ಲಿ Z ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಫೋಟೋವನ್ನ ಝೂಮ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಝೂಮ್ ಮಾಡ್ಕೊಳ್ಳಿ. XY ಸೆಲೆಕ್ಟ್ ಮಾಡ್ಕೊಂಡು ಈ ದೇಹ ಬೇಕಂತ ಹೇಳಿದ್ರೆ ದೇಹದ ಹತ್ರ ಮಾಡ್ಕೊಳ್ಳಿ. ಇಲ್ಲ ಫೇಸ್ ಬೇಕಂತ ಹೇಳಿದ್ರೆ ಫೇಸ್ ಹತ್ರ ನೋಡಿ ಈ ರೀತಿ ಇಟ್ಕೊಂಡು ಸೊ ಇಟ್ಕೊಂಡು ಈ ಕೀ ಫ್ರೇಮ್ ನ ಹೊತ್ತು ಇಟ್ಕೊಂಡು ನೋಡಿ ಈ ರೀತಿ ತಗೊಂಡು ನಿಲ್ಸ್ಕೊಳ್ಳಿ. ನೋಡಿ ಈ ರೀತಿ ಚೇಂಜಸ್ ಆಗುತ್ತೆ. ಅದಾದ್ಮೇಲೆ ಇಲ್ಲಿ 3ನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಈ ಫ್ರೇಮ್ ಹತ್ರ ಬನ್ನಿ. ಈ ಫ್ರೇಮ್ ಹತ್ರ ಬಂದ್ಬಿಟ್ಟು ಮತ್ತೆ ಫೋಟೋ ಎಷ್ಟು ಬೇಕು ನಿಮಗೆ ಇಷ್ಟು ಬೇಕಾ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಂಡು ಮತ್ತೆ ಇಲ್ಲಿ ಫುಲ್ ಸಣ್ಣದಾಗಿರ್ಬೇಕಾ ಸಣ್ಣದಾಗಿ ಮಾಡ್ಕೊಳ್ಳಿ. ನೋಡಿ ಇದರಲ್ಲಿ ಝೂಮ್ ಆಗುತ್ತೆ. ನೋಡಿ ಫೋಟೋ ಈ ರೀತಿ ಮುಂದಕ್ಕೆ ಬರುತ್ತೆ. ನಿಮಗೆ ಈ ರೀತಿ ಪಾಸ್ ಆಗುತ್ತೆ. ಸೊ ಇದೇ ರೀತಿಯಲ್ಲಿ ಪ್ರತಿಯೊಂದು ಫೋಟೋಗಳನ್ನ ಆಡ್ ಮಾಡ್ಕೊಳ್ಬೇಕು. ಸೊ ನೋಡಿ ಇಷ್ಟ ಆದ್ಮೇಲೆ ಈಗ 2ನೇ ಫೋಟೋ ಆಡ್ ಮಾಡ್ಬೇಕು ಅಂತಂದ್ರೆ ಮೇಲ್ಗಡೆ ಸ್ವಲ್ಪ ಸ್ವೈಪ್ ಮಾಡ್ಕೊಳ್ಳಿ. ಸ್ವೈಪ್ ಮಾಡ್ಕೊಂಡು ಇಲ್ಲಿ ಗ್ರೂಪ್ ಒಳಗಡೆ ಇದೆಯಾ ಫೋಟೋ ಅಥವಾ ಆಚೆ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಗ್ರೂಪ್ ಒಳಗಡೆ ಇದೆ ಫೋಟೋ. ಸೊ ಇದು ನೋಡಿ ಇದೆ ಈ ಗ್ರೂಪ್ ಒಳಗಡೆ ಇದೆ ಫೋಟೋ. ಈ ಫೋಟೋವನ್ನ ಈ ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಡಿಟ್ ಗ್ರೂಪ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸ್ವೈಪ್ ಮಾಡ್ಕೊಳ್ಳಿ. ಸ್ವೈಪ್ ಮಾಡ್ಕೊಂಡು ಇಲ್ಲಿ ಏನು ನಿಮಗೆ ಧ್ರುವ ಸರ್ದು ಫೋಟೋ ಕಾಣಿಸ್ತಿದೆಯಾ ಆ ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ Z ಆಪ್ಷನ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. 5610. ಸೊ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಬನ್ನಿ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನೊಂದು ಫೋಟೋವನ್ನ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡು ಫುಲ್ ಎಂಡಿಂಗ್ ಸ್ವೈಪ್ ಮಾಡ್ಕೊಳ್ಳಿ. ಮತ್ತೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು Z ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಬ್ಯಾಕ್ ತಗೊಂಡೋಗಿ 5600 ಚಿಲ್ಲರೆಗೆ ನಿಲ್ಸ್ಕೊಳ್ಳಿ. ನೋಡಿ ಈ ರೀತಿ ನಿಲ್ಸ್ಕೊಂಡು ಇಲ್ಲಿ 3ನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಫೋಟೋವನ್ನ ಝೂಮ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಫೋಟೋವನ್ನ ಝೂಮ್ ಮಾಡ್ಕೊಂಡಿದ ನಂತರ ಸೊ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಈ ಫೋಟೋವನ್ನ ಈ ರೀತಿ ಹೊತ್ತಿಟ್ಕೊಂಡು ಬಂದು ಕೆಳಗಡೆ ತಗೊಂಡು ನಿಲ್ಸ್ಕೊಳ್ಳಿ. ನಿಲ್ಸ್ಕೊಂಡಿದ ನಂತರ ಈ ಒಂದು ಫೋಟೋವನ್ನ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡ್ಕೊಂಡು ನೋಡಿ ಇದು ಶಾಡೋ ಬಂದ್ಬಿಟ್ಟು ನೋಡಿ ಈ ರೀತಿ ಇರುತ್ತೆ. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ XY ಸೆಲೆಕ್ಟ್ ಮಾಡ್ಕೊಂಡು ಆ ಕಾಲ್ ಹತ್ರ ಕರೆಕ್ಟ್ ಆಗಿ ನೋಡಿ ಈ ರೀತಿ ಇಟ್ಕೊಳ್ಳಿ. ನೋಡಿ ಈ ರೀತಿ ಇಟ್ಕೊಳ್ಳಿ. ಬ್ಯಾಕ್ ಬನ್ನಿ. ಮತ್ತೆ ಇನ್ನೊಂದು ಶಾಡೋವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಕಾಲ್ ಹತ್ರ ನೋಡಿ ಈ ರೀತಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಬ್ಯಾಕ್ ಬನ್ನಿ. ಇಟ್ಕೊಂಡಾದ್ಮೇಲೆ ಈ ಒಂದು ಹಳೆ ಲೇಯರ್ ಏನಿರುತ್ತೆ ಅದನ್ನ ಡಿಲೀಟ್ ಮಾಡ್ಬಿಡಿ. ಡಿಲೀಟ್ ಮಾಡ್ಬಿಟ್ಟು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ನೋಡಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಬರ್ತಿದ್ಯಾ ಅಂತ. ನೋಡಿ ಕರೆಕ್ಟ್ ಆಗಿ ಬರ್ತಿದೆ ಆದ್ರೆ ಅಲ್ಲಿ ಆಡ್ ಮಾಡ್ಕೊಂಡು ಬಂದ್ಮೇಲೆ ಇಲ್ಲಿ ಗ್ರೂಪ್ ಚಿಕ್ಕದಾಗ್ಬಿಟ್ಟಿರುತ್ತೆ. ನೋಡಿ ಕಾಣಿಸ್ತಿದೆ ಗ್ರೂಪ್ ಚಿಕ್ಕದಾಗಿದೆ. ಈ ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಹೀಗೆ ಮೂವ್ ಮಾಡ್ಕೊಳ್ಳಿ. ಎಲ್ಲಿವರೆಗೂ ಇದೆ ನೋಡಿ ಈ ರೆಡ್ ಲೈನ್ ವರೆಗೂ. ಈ ರೆಡ್ ಲೈನ್ ವರೆಗೂ ಬಂದ್ಮೇಲೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿರುತ್ತೆ. ನೋಡಿ ಈಗ ಕರೆಕ್ಟ್ ಆಗಿ ಬಂದಿದೆ. ಸೊ ಒಂದೊಂದು ಟೈಮ್ ಅಲ್ಲಿ ನಿಮಗೆ ಈ ಏನು ಸ್ಕೂಟರ್ ಫೋಟೋಗಳು ಕೂಡ ನಿಮಗೆ ಮಿಸ್ ಆಗಿರುತ್ತೆ. ಸೊ ನೋಡಿ ಇದು ಇದರೊಳಗಡೆ ಈ ಒಂದು ಗ್ರೂಪ್ ಅಲ್ಲಿ ಈ ಒಂದು ಬೈಕ್ ಫೋಟೋ ಇರೋದು. ಸೊ ಈ ಬೈಕ್ ಫೋಟೋ ಅಕಸ್ಮಾತ್ ಮಿಸ್ ಆಗಿದ್ರೆ ಈ ತರ ಗ್ರೂಪ್ ಅನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇಲ್ಲಿ ಎಡಿಟ್ ಗ್ರೂಪ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಈ ರೀತಿ ಸ್ವೈಪ್ ಮಾಡ್ಕೊಳ್ಳಿ. ಸೊ ಈ ಒಂದು ಫೋಟೋ ಏನಾದ್ರು ಮಿಸ್ ಆಗಿದ್ರೆ ಈ ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಅಂಡ್ ಫಿಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ನೇಮ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಫೋಟೋವನ್ನ ಆಡ್ ಮಾಡ್ಕೊಳ್ಳಿ. ಜಸ್ಟ್ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಡ್ ಆಗ್ಬಿಡುತ್ತೆ. ಆ ರೀತಿ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಈಗ 2 ಫೋಟೋ ಆಯ್ತು. ಈಗ 3ನೇ ಫೋಟೋ ಆಡ್ ಮಾಡಬೇಕು. 3ನೇ ಫೋಟೋ ಆಡ್ ಮಾಡಬೇಕು
ಮಾಡ್ಬೇಕು ಅಂತ ಹೇಳಿದ್ರು ಈ ರೀತಿ ಮೇಲ್ಗಡೆ ಸ್ವೈಪ್ ಮಾಡ್ಕೋಬೇಕು. ಸ್ವೈಪ್ ಮಾಡ್ಕೊಂಡು ಫೋಟೋ ಸಪರೇಟ್ ಆಗಿದೆಯಾ ಗ್ರೂಪ್ ಒಳಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಫೋಟೋ ಗ್ರೂಪ್ ಒಳಗಿದೆ. ಸೊ ಈ ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಡಿಟ್ ಗ್ರೂಪ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಸ್ವೈಪ್ ಮಾಡ್ಕೊಳ್ಬೇಕು. ಸ್ವೈಪ್ ಮಾಡ್ಕೊಂಡಿದ ನಂತರ ಸೊ ಇಲ್ಲಿ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಾ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಫೋಟೋವನ್ನ ಆಡ್ ಮಾಡ್ಕೊಳ್ಳಿ. ನೋಡಿ ಇದು ಉದಾಹರಣೆಗೆ ಇದೆ ತೋರಿಸ್ತೀನಿ ನಿಮಗೆ. ಈ ರೀತಿ ಹಾಕೊಂಡು ಈ ರೀತಿ ಫುಲ್ ಆಗಿ ಸ್ವೈಪ್ ಮಾಡ್ಕೊಳ್ಳಿ. ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಈ ಒಂದು ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಝಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಎಷ್ಟಿದೆ ಅಂತ ನೋಡ್ಕೊಳ್ಳಿ. 7843 ಇದೆ. ಸೊ ಈಗ ಈ ಒಂದು ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊಂಡು ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು 7843 ತನಕ ಹಿಂದಗಡೆ ಈ ರೀತಿ ಸ್ವೈಪ್ ಮಾಡ್ಕೊಳ್ಳಿ. ಈ ಫೋಟೋ ಹಿಂದಗಡೆ ಹೋಗಬಾರ್ದು, ಅಷ್ಟು ಅಲ್ಲಿ ಇರ್ಲಿ ಸಾಕು. ಓಕೆ, ಅಷ್ಟು ಆ ತರ ಆದ್ಮೇಲೆ ಸೊ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಈ ಫೋಟೋವನ್ನ ಈ ರೀತಿ ತಗೊಂಡ್ ಬಂದು ನಿಲ್ಸ್ಕೊಂಡು ಈ ಒಂದು ಫೋಟೋವನ್ನ ಆಫ್ ಮಾಡ್ಕೊಂಬಿಡಿ, ಹಳೆ ಫೋಟೋನ. ಸೊ ಇಲ್ಲಿ ರೆಕ್ಟಾಂಗಲ್ ಏನ್ ಕಾಣಿಸ್ತಿದೆ ನಿಮಗೆ, ಇದನ್ನ ದೊಡ್ಡದಾಗಿದ್ರೆ ಆಫ್ ಮಾಡ್ಕೊಂಬಿಡಿ. ಯಾಕಂತ ಹೇಳಿದ್ರೆ ಇದು ಈ ಫೋಟೋ ಬಂದ್ಬಿಟ್ಟು ತುಂಬಾ ಡ್ರಮ್ ಮೇಲೆ ಇದೆಯಲ್ಲ, ಅದಕ್ಕೋಸ್ಕರ ಅಷ್ಟಾಗಲ ಇತ್ತು. ಸೊ ಇದು ಆಫ್ ಮಾಡ್ಕೊಂಬಿಡಿ. ಈ ಸರ್ಕಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಕಾಲ್ ಮಾತ್ರ ಇರುತ್ತಲ್ವಾ, ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಆ ಕಾಲ್ ಹತ್ರ ತಗೊಂಡ್ಬಂದು ಈ ರೀತಿ ನಿಲ್ಸ್ಕೊಂಡಿದ ನಂತರ ಮತ್ತೆ ಇನ್ನೊಂದು ಕಾಲಿಗೆ ಬೇಕಲ್ವಾ, ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಡೂಪ್ಲಿಕೇಟ್ ಲೇಯರ್ ಮಾಡ್ಕೊಳ್ಳಿ. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ತಗೊಂಡು ನಿಲ್ಸ್ಕೊಂಡು ಬ್ಯಾಕ್ ಬನ್ನಿ. ಈ ಹಳೆ ಫೋಟೋನ ಆಫ್ ಮಾಡ್ಬಿಡಿ. ಆಫ್ ಮಾಡಿದ್ರೆ ನೋಡಿ ಕರೆಕ್ಟ್ ಆಗಿ ಓಕೆ ಆಗಿದೆ. ಸೊ ಈಗ ನಿಮಗೆ ಓಕೆ ಆಯ್ತು. ಸ್ವಲ್ಪ ಮೂವ್ ಮಾಡ್ಕೊಳ್ಳಿ. ನೋಡಿ ಈಗ ಇದನ್ನ ಫೋಟೋ ನಾನು ಆಡ್ ಮಾಡಿದ್ದು ಈಗ ನಿಮಗೆ ತೋರಿಸ್ತಾ ಇರೋದು ನೋಡಿ, ಕರೆಕ್ಟ್ ಆಡ್ ಆಗಿದೆ. ಈಗ ಈ ಫೋಟೋವನ್ನ ಯಾವ ರೀತಿ ಆಡ್ ಮಾಡ್ಬೇಕಂತ ಹೇಳಿದ್ರೆ ಕೆಳಗಡೆ ಸ್ವೈಪ್ ಮಾಡ್ಕೊಳ್ಬೇಕು. ಮತ್ತೆ ಸೇಮ್ ಫೋಟೋ ಒಳಗಡೆ ಇದೆ ಇದು. ಸೊ ಗ್ರೂಪ್ ಒಳಗಡೆ ಇದೆ ಫೋಟೋ. ಸೇಮ್ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ರೂಪ್ ಅನ್ನ ಎಡಿಟ್ ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸ್ವೈಪ್ ಮಾಡ್ಕೊಳ್ಳಿ. ಸ್ವೈಪ್ ಮಾಡ್ಕೊಂಡು ಸೇಮ್ ಪೊಸಿಷನ್ ಅಲ್ಲಿ ಸೇಮ್ ಅದೇ ತರ ನಾನು ಮುಂಚೆ ಹೇಳಿದ್ದಲ್ಲ ಅದೇ ತರ ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಝಡ್ ಆಪ್ಷನ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಸೊ ಇಲ್ಲಿ 0 ಇದೆ. ಓಕೆ, ಸೊ ಬ್ಯಾಕ್ ಬನ್ನಿ, ಸ್ಟಾರ್ಟಿಂಗ್ ಬನ್ನಿ, ಮತ್ತೆ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಾ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇನ್ನೂ ಒಂದು ಫೋಟೋವನ್ನ ಈಗ ಅದೇ ಫೋಟೋ ನಿಮಗೆ ಸುಮ್ಮನೆ ತೋರಿಸ್ತಾ ಇದ್ದೀನಿ. ಫೋಟೋನ ಆಡ್ ಮಾಡ್ಕೊಂಡ್ಮೇಲೆ ಈ ರೀತಿ ಸ್ವೈಪ್ ಮಾಡ್ಕೊಳ್ಳಿ. ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ದ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಿದ್ದಾನೆ ಮತ್ತೆ ಈ ಫೋಟೋವನ್ನ ಈ ರೀತಿ ತಗೊಂಡು ನಿಲ್ಸ್ಕೊಳ್ಳಿ. ಹಳೆ ಫೋಟೋವನ್ನ ಆಫ್ ಮಾಡ್ಕೊಳ್ಳಿ. ಹಳೆ ಫೋಟೋವನ್ನ ಆಫ್ ಮಾಡ್ಕೊಂಡ್ರೆ ಓಕೆ ಆಗುತ್ತೆ. ಇಲ್ಲಿ ಸರ್ಕಲ್ ಅನ್ನ ನೀವು ನಿಮ್ಮ ಕಾಲ್ಗೆ ಯಾವ ರೀತಿ ಬೇಕೋ ಆ ರೀತಿ ಆಡ್ ಮಾಡ್ಕೊಳ್ಳಿ. ಅಕಸ್ಮಾತ್ ಸ್ಟ್ರೈಟ್ ಆಗಿ ಇತ್ತು ಅಂತ ಇಟ್ಕೊಂಡ್ರೆ ಸೊ ಈ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಯಾವ ರೀತಿ ಸ್ವೈಪ್ ಮಾಡ್ಕೊಂಡು ನೋಡಿ ಈ ರೀತಿ ಚೇಂಜಸ್ ಮಾಡ್ಕೊಳ್ಬಹುದು. ನೀವು ಅದನ್ನ ಚೇಂಜಸ್ ಮಾಡ್ಕೊಳ್ಳಿ. ಸೊ ಚೇಂಜಸ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಮತ್ತೆ ಬ್ಯಾಕ್ ಬನ್ನಿ. ನೋಡಿ ಈಗ 4 ಫೋಟೋ ಆಡ್ ಮಾಡಿದಾಯ್ತು. ಸೊ ಈಗ ಲಾಸ್ಟ್ ಒಂದು ಫೋಟೋ ಆಡ್ ಮಾಡಬೇಕು. ಆಡ್ ಮಾಡೋದಕ್ಕೆ ಸೇಮ್ ತಿರ್ಗಾ ಈಗ ಇದು ಗ್ರೂಪ್ ಒಳಗೆ ಇದೆ. ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಡಿಟ್ ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಆ ಮೊದಲು ಫೋಟೋ ಇರುತ್ತಲ್ಲ ಆ ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊಂಡು ಎಷ್ಟಿದೆ ಝಡ್ ಆಪ್ಷನ್ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಝಡ್ ಆಪ್ಷನ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಿದ್ದ ನಂತರ ಬ್ಯಾಕ್ ಬನ್ನಿ. ಮತ್ತೆ ಸೇಮ್ ಪೊಸಿಷನ್ ಅಲ್ಲಿ ಮತ್ತೆ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೀಡಿಯಾ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇನ್ನೂ ಒಂದು ಫೋಟೋವನ್ನ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡು ಸ್ವೈಪ್ ಮಾಡ್ಕೊಳ್ಳಿ. ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬ್ಯಾಕ್ ಬನ್ನಿ. ಮತ್ತೆ ಈ ರೀತಿ ಕೆಳಗಡೆ ತಗೊಂಡ್ ಬಂದು ನಿಲ್ಸ್ಕೊಳ್ಳಿ. ಮತ್ತೆ ಈಗ ಈ ಒಂದು ಆಪ್ಷನ್ ಇದು ಒಂದು ಹಳೆ ಫೋಟೋವನ್ನ ಆಫ್ ಮಾಡ್ಕೊಂಬಿಡಿ. ಆಫ್ ಮಾಡ್ಕೊಂಡು ಸರ್ಕಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ ಕಾಲಿಗೆ ತಕ್ಕನಾಗಿ ಅದನ್ನ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಂಡು ಬ್ಯಾಕ್ ಬಂದ್ಬಿಡಿ. ಬ್ಯಾಕ್ ಬಂದ್ಬಿಟ್ಟು ಸೀದಾ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಒಂದ್ಸರಿ ಪ್ಲೇ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಸೊ ನೋಡಿ ಇಷ್ಟೇ ಸ್ನೇಹಿತರೆ, ಇಷ್ಟೆಲ್ಲ ಆಡ್ ಮಾಡ್ಕೊಂಡಿದ ನಂತರ ಇಲ್ಲಿ ಮೇಲ್ಗಡೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ವಿಡಿಯೋ ಅಂತ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಎಕ್ಸ್ಪೋರ್ಟ್ ಅಂತ ಕೊಡಿ. ಎಕ್ಸ್ಪೋರ್ಟ್ ಆದ್ಮೇಲೆ ಒಂದು ಸಣ್ಣದೊಂದು ವಿಡಿಯೋ ಆಡ್ ಮಾಡಬೇಕು. ಅದನ್ನ ಯಾವ ರೀತಿ ಆಡ್ ಮಾಡೋದು ಅಂತ ಎಕ್ಸ್ಪೋರ್ಟ್ ಆದ್ಮೇಲೆ ನಿಮಗೆ ತೋರಿಸ್ತೇನೆ. ಸೊ ಈಗ ಎಕ್ಸ್ಪೋರ್ಟ್ ಆದ್ಮೇಲೆ ಫುಲ್ ಬ್ಯಾಕ್ ಬಂದ್ಬಿಡಿ. ಫುಲ್ ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ 9:16 ರೇಷಿಯೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಕೊಟ್ಬಿಟ್ಟು ಇಲ್ಲಿ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಾ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಸೊ ನೀವು ಎಕ್ಸ್ಪೋರ್ಟ್ ಮಾಡಿರೋ ವಿಡಿಯೋವನ್ನ ಆಡ್ ಮಾಡ್ಕೊಳ್ಳಿ. ಸೊ ನೋಡಿ ಆಡ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಸೊ ಇಲ್ಲಿ ನೇಮ್ ಏನ್ ಹಾಕಿರ್ತೀರೋ ಆ ನೇಮ್ ಇಂದ ಮುಂದೆ ಬಂದ್ಬಿಟ್ಟು ಇಲ್ಲಿ ಫೋಟೋ ಸ್ಟಾರ್ಟ್ ಆಗಿದ್ದಂಗೆ ಇಟ್ಕೊಂಡು ಸೊ ಇಲ್ಲಿ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೀಡಿಯಾ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ 5 ಪಾರ್ಟಿಕಲ್ ವಿಡಿಯೋವನ್ನ ಆಡ್ ಮಾಡಿ. ನೋಡಿ ಈ ವಿಡಿಯೋ ಈ ರೀತಿ ಬರುತ್ತೆ. ಈ ವಿಡಿಯೋವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬ್ಲೆಂಡಿಂಗ್ ಒಪಾಸಿಟಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಲೈಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಕ್ರೀನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಎಂಡಿಂಗ್ ಸ್ವೈಪ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ವಿಡಿಯೋ ಕಮ್ಮಿ ಇದೆ. ಸೊ ವಿಡಿಯೋ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಮ್ಮಿ ಇದ್ರೆ ಈ ರೀತಿ ಮಾಡ್ಕೊಳ್ಳಿ, ಜಾಸ್ತಿ ಇದ್ರೆ ಕಟ್ ಮಾಡ್ಕೊಳ್ಳಿ ಲಾಸ್ಟ್ಗೆ. ಸೊ ಈ ರೀತಿ ಆಡ್ ಮಾಡ್ಕೊಂಡು ಸೊ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಕಾಪಿ ಲೇಯರ್ ಅಂತ ಕೊಡಿ. ಎಂಡಿಂಗ್ ಬನ್ನಿ. ಎಂಡಿಂಗ್ ಬಂದ್ಬಿಟ್ಟು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಪೇಸ್ಟ್ ಲೇಯರ್ ಅಂತ ಕೊಡಿ. ಮತ್ತೆ ಈ ರೀತಿ ಸ್ವೈಪ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಎಂಡಿಂಗ್ ಬನ್ನಿ. ಮತ್ತೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಪೇಸ್ಟ್ ಲೇಯರ್ ಅಂತ ಕೊಡಿ. ಮತ್ತೆ ಎಂಡಿಂಗ್ ಬನ್ನಿ. ಮತ್ತೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಈ ಪೇಸ್ಟ್ ಲೇಯರ್ ಅಂತ ಕೊಡಿ. ಸೊ ಕೊಟ್ಬಿಟ್ಟು ಇಲ್ಲಿ ಎಂಡಿಂಗ್ ನೋಡಿ ಎಂಡಿಂಗ್ ಅಲ್ಲಿ ಏನಾದ್ರು ಜಾಸ್ತಿ ಇದ್ರೆ ಸೊ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಟ್ ಮಾಡ್ಬಿಡಿ. ಸೊ ಕಟ್ ಮಾಡ್ಬಿಟ್ಟು ಬ್ಯಾಕ್ ಬನ್ನಿ. ನೋಡಿ ಈಗ ವಿಡಿಯೋ ನೀಟಾಗಿ ಆಡ್ ಆಯ್ತು. ಸೊ ಇಷ್ಟೆಲ್ಲ ಆಡ್ ಮಾಡ್ಕೊಂಡ್ಮೇಲೆ ಸೊ ಇಲ್ಲಿ ಮೇಲ್ಗಡೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ವಿಡಿಯೋ ಅಂತ ಸೆಲೆಕ್ಟ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಅಂತ ಕೊಡಿ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಈ ವಿಡಿಯೋ ತುಂಬಾ ಎಡಿಟಿಂಗ್ ಈಸಿ. ಸೊ ನಿಮ್ಗೆ ಯಾವುದೇ ತರ ಎಫೆಕ್ಟ್ಸ್ ನ ಅಥವಾ ಗ್ರಾಫಿಕ್ಸ್ ನ ಅಥವಾ ಅನಿಮೇಷನ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ಮ ಫೋಟೋಗಳನ್ನ ಆಡ್ ಮಾಡ್ಕೊಳ್ಬೇಕಷ್ಟೇ. ಸೊ ಜಸ್ಟ್ ಫೋಟೋಗಳನ್ನ ಆಡ್ ಮಾಡ್ಕೋಬೇಕು, ಹಾಗೆ ಒಂದೇ ಒಂದು ವಿಡಿಯೋವನ್ನ ಆಡ್ ಮಾಡಬೇಕು ಅಷ್ಟೇ ಕೆಲಸ. ತುಂಬಾ ಈಸಿ ಮೆಥಡ್ ಅಲ್ಲಿ ನಾನು ಹೇಳ್ಕೊಟ್ಟಿದ್ದೇನೆ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ನೀವೇನಾದ್ರೂ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಒಳ್ಳೊಳ್ಳೆ ವಿಡಿಯೋಗಳ ನೋಟಿಫಿಕೇಶನ್ ಗಳಿಗಾಗಿ ನೀವು ಬೆಲ್ ಐಕನ್ ನ ಕ್ಲಿಕ್ ಮಾಡೋದಂತೂ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮನ್ನ ಮೀಟ್ ಆಗಕ್ಕೆ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಫ್ರೆಂಡ್ಸ್.